MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ದೇಶದಲ್ಲಿ ಕೊರೋನಾ ಹೆಮ್ಮಾರಿ ಮತ್ತೆ ಕಾಡುವುದಕ್ಕೆ ಶುರುವಾಗಿದೆ. ಪಾಸಿಟಿವ್ ಸಂಖ್ಯೆ ಈಗಾಗಲೇ 6,000 ಗಡಿಯನ್ನು ತಲುಪಿದೆ. ದಿನೇ ದಿನೇ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಕೋವಿಡ್ ಭೂತ ಗರ್ಭಿಣಿಯನ್ನ ಬಲಿ ಪಡೆದುಕೊಂಡಿದೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಸರಡಗಿ ಬ್ರಿಡ್ಜ್ ಬಳಿ ಭೀಮಾ ನದಿಯಲ್ಲಿ ಈಜೋದಕ್ಕೆ ಹೋಗಿದ್ದ ಯುವಕ ನೀರು ಪಾಲಾಗಿದ್ದಾನೆ. ಮೃತನನ್ನ ಮಹದೇವ್ ಅಂತ ಗುರುತಿಸಲಾಗಿದೆ. ಈಜು ಬಾರದಿದ್ದರೂ 5 ಸ್ನೇಹಿತರ ಜೊತೆ ನದಿಗೆ ಇಳಿದಿದ್ದ ಮಹದೇವ್ ನೀರು ಪಾಲಾಗಿದ್ದಾನೆ. ಬೆಂಗಳೂರಿನ ಮಹದೇವಪುರ ವಲಯದಲ್ಲಿ ನಿನ್ನೆ ಬಿಬಿಎಂಪಿ ಕಮಿಷನರ್ ರೌಂಡ್ಸ್ ಹಾಕಿದ್ರು. ಪಾಲಿಕೆ ಕಮಿಷನರ್ ಮಹೇಶ್ವರ ರಾವ್ ಸೀತಾರಾಮ ಪಾಳ್ಯದಿಂದ ಬಿಇಎಂಎಲ್ ರಸ್ತೆವರೆಗೆ ಪಾದಾಚಾರಿ ಮಾರ್ಗ ಪರಿಶೀಲಿಸಿದ್ರು. ಫುಟ್ಪಾತ್ ಒತ್ತುವರಿ ತೆರವು ಮಾಡಬೇಕು, ಫುಟ್ಪಾತ್ ಬಳಿ ಅಪಾಯದಲ್ಲಿ ಇರುವ ಮರಗಳ ತೆರವಿಗೂ ಸೂಚನೆ ನೀಡಿದ್ರು. ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿ ಬಾಟಲಿಗಳನ್ನು ರಸ್ತೆಗೆ ಎಸೆದಿದ್ದ ಬಾರ್ಗೆ ದಂಡ ವಿಧಿಸಿ ಚುರುಕು ಮುಟ್ಟಿಸಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ಮೊಮ್ಮಗ ಸಂಸದ ರಾಘವೇಂದ್ರ ಪುತ್ರ ಸುಭಾಷ್ ಆರತಕ್ಷತೆ ನಿನ್ನೆ ಅದ್ದೂರಿಯಾಗಿ ನೆರವೇರಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಆಂಧ್ರಪ್ರದೇಶ ರಾಜ್ಯಪಾಲ ಅಬ್ದುಲ್ ನಜೀರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸುಭಾಷ್ ಹಾಗೂ ಶ್ರಾವಣ ಆರತಕ್ಷತೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆಗೆ ಖಾಸಗಿ ಪೈಲಟ್ ನಿನ್ನೆ ಶಾಕ್ ನೀಡಿದ್ದಾನೆ. ಶಿಂದೆ ಜಲಗಾವ್ನಿಂದ ಮುಂಬೈಗೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ ಪೈಲಟ್ ನನ್ನ ಶಿಫ್ಟ್ ಮುಗಿದಿದೆ ಅಂತ ಡಿಸಿಎಂ ಶಿಂದೆನ ಅರ್ಧದಲ್ಲೇ ಬಿಟ್ಟು ಹೋಗಿದ್ದಾನೆ. 1.5 ಗಂಟೆ ಫ್ಲೈಟ್ಗಾಗಿ ಕಾದು ಕುಳಿತಿದ್ದ ಶಿಂದೆ ಕೊನೆಗೆ ವಿಮಾನ ಪ್ರಯಾಣ ಮೊಟಕುಗೊಳಿಸಿ ರಸ್ತೆ ಮೂಲಕ ಮುಕ್ತೈನಗರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಭಾರತ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುತ್ತಲೇ ಇದೆ. ಸಿಂಧು ನದಿ ನೀರು ಹಂಚಿಕೆ ಅಮಾನತಿನಿಂದ ಪಾಕ್ ಬೆಚ್ಚಿ ಬಿದ್ದಿದೆ. ಏಪ್ರಿಲ್ 22ರಿಂದ ಇಲ್ಲಿವರೆಗೂ ಪಾಕಿಸ್ತಾನ ಭಾರತದ ಜಲಶಕ್ತಿ ಸಚಿವಾಲಯಕ್ಕೆ 4 ಬಾರಿ ಪತ್ರ ಬರೆದು ಇಂಡಸ್ ನದಿ ನೀರಿಗಾಗಿ ಭಿಕ್ಷೆ ಬೇಡ್ತಾ ಇದೆ. ಆದರೆ ಪರಸ್ಪರ ನಂಬಿಕೆ, ಗೌರವ, ಶಾಂತಿಗೆ ಭಂಗ ಬಂದಿದೆ. ಹೀಗಾಗಿ ಇಂಡಸ್ ನದಿಯ ನೀರನ್ನ ಪಾಕಿಗೆ ಹರಿಸಲ್ಲ ಅಂತ ಭಾರತ ತಕ್ಕ ಉತ್ತರ ಕೊಟ್ಟಿದೆ. ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕೂಡಲೇ ಅವರನ್ನ ಶಿಮ್ಲಾದ ಇಂದಿರಾ ಗಾಂಧಿ ಮೆಡಿಕಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. 78 ವರ್ಷದ ಸೋನಿಯಾ ಗಾಂಧಿಗೆ ನಿನ್ನೆ ಬಿಪಿ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 5 ದಿನಗಳ ಹಿಂದೆ ಸೋನಿಯಾ ಹಿಮಾಚಲ ಪ್ರದೇಶದಲ್ಲಿರುವ ಪುತ್ರಿ ಪ್ರಿಯಾಂಕಾ ಮನೆಗೆ ತೆರಳಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಅಕ್ರಮದ ಆರೋಪ ಮಾಡಿದ್ದಾರೆ. ಇದೀಗ ಇದು ಚರ್ಚೆಗೆ ಗ್ರಾಸವಾಗಿದೆ. ಎನ್ಡಿಎ ಪಕ್ಷಗಳು ರಾಹುಲ್ ಮೇಲೆ ಮುಗಿಬಿದ್ದು ಟೀಕೆ ಮಾಡ್ತಿದೆ. ಅದರಲ್ಲೂ ರಾಹುಲ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ನಾಯಕ ಪವನ್ ಖೇರಾ, ರಾಹುಲ್ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡಿದ್ರೆ ಬಿಜೆಪಿಗೆ ಕೇಸಿಟ್ಟು ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.